ಪ್ರಪಂಚದಲ್ಲಿರುವ ತನಕ ಒಂದಲ್ಲ ಒಂದು ರೀತಿಯ ದುಃಖ ತಪ್ಪಿದ್ದಲ್ಲ. ಅದಕ್ಕೆ ತಿಳಿದವರು ಶಾಶ್ವತ ಸುಖವನ್ನು ಬಯಸುವುದು. ಶಾಶ್ವತ ಸುಖ ಅದೆಲ್ಲಿದೆ ಕಂದ? ನಿಜವಾದ ಆನಂದದಲ್ಲಿ. ಆ ಆನಂದ ದೊರೆಯುವ ಬಗೆ? ಸದಾ ಆ ಪರಮೇಶ್ವರನನ್ನು ಸ್ಮರಿಸುತ್ತಾ, ನನ್ನ ಆತ್ಮವೇ ನೀನು, ನನ್ನ ಬುದ್ಧಿಯೇ ನಿನ್ನ ಪಾದ, ನನ್ನ ಪ್ರಾಣವೇ ನಿನ್ನ ಪರಿವಾರ, ನನ್ನ ಶರೀರ ನಿನ್ನ ಮನೆ, ನನ್ನ ನುಡಿಗಳೆಲ್ಲ ನಿನ್ನ ಗುಣಗಾನ, ನಾನು ಮಾಡುವ ಕೆಲಸಗಳೆಲ್ಲ ನಿನ್ನ ಆರಾಧನೆ ಎಂಬ ಭಾವನೆಯಿಂದ ಬದುಕುತ್ತಾ ಹೋದರೆ ಆನಂದ ತಾನಾಗಿಯೇ ನಿಮ್ಮದಾಗುತ್ತದೆ. ಮಹದಾನಂದ. ಅಮ್ಮ ದುಃಖಿಸಬೇಡ, ಸಂತೋಷದಿಂದ ನನ್ನನ್ನು ಕಳುಹಿಸಿಕೊಡು. ನಿನ್ನ ದರ್ಶನ ಭಾಗ್ಯ ಮತ್ತೆ ನಮಗಿಲ್ಲಬೇಕಂದ. ಯೋಚಿಸಬೇಡ ತಾಯಿ, ಪ್ರತಿ ವರ್ಷವೂ ಮಕರ ಸಂಕ್ರಾಂತಿ ಎಂದು ಪರಂಜ್ಯೋತಿ ರೂಪನಾಗಿ ತಮ್ಮೆಲ್ಲರಿಗೂ ಕಾಣಿಸಿಕೊಳ್ಳುತ್ತೇನೆ. ಅಪ್ಪಾಜಿ,